ಲೋಕರಕ್ಷಕನಾಗಿ ಈ ಭೂಮಿಗೆ ಬಂದ ಯೇಸುಕ್ರಿಸ್ತನಿಗೆ ಛತ್ರದಲ್ಲಿ ಸ್ಥಳ ಇರಲೇ ಇಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಸ್ಥಳ ಇದೆಯೋ? ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ಮಾನವನಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಬಂದ ಸಂದರ್ಭವೇ ಕ್ರಿಸ್ಮಸ್. ಇಂದಿನ ವಿಶೇಷವಾದ ಕಾರ್ಯಕ್ರಮಕ್ಕಾಗಿ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೆವು. ದೇವರು ಈ ಲೋಕದ ಮೇಲೆ ಇಟ್ಟಂಥ ಅಮೂಲ್ಯವಾದ ಪ್ರೀತಿಯನ್ನು ಅರಿತುಕೊಳ್ಳಲು ಬಯಸ್ತಾ ಇದ್ದೀರಾ? ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ದೇವರ ಪ್ರೀತಿಯಿಂದ ತುಂಬಿದವರಾಗಿ ಯೇಸು ಕ್ರಿಸ್ತರನ್ನು ಪ್ರೀತಿಯಿಂದ ಹಿಂಬಾಲಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪ್ರೀತಿ ಸ್ವರೂಪನಾದ ದೇವರು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಯಾವಾಗಲೂ ನಿಮ್ಮ ಜೊತೆ ಇದ್ದುಕೊಂಡು ತನ್ನ ಬೆಳಕಿನಲ್ಲಿ, ತನ್ನ ಪ್ರೀತಿಯಲ್ಲಿ, ತನ್ನ ಕರುಣೆಯಲ್ಲಿ ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನ ಸಂಭ್ರಮ ಪಡುವಂಥ ದಿವಸವಾಗಿದೆ. ಲೋಕವಿಡೀ ಯೇಸು ಕ್ರಿಸ್ತನ ಜನನದ ಹಬ್ಬವನ್ನು ಆಚರಿಸುವಂಥ ಸಂಭ್ರಮದಲ್ಲಿ ನಾವು ಕೂಡ ಇರುವಾಗ, ದೇವರು ನಮ್ಮ ಮೇಲೆ ಇಟ್ಟಂಥ ಅಮೂಲ್ಯವಾದ ಪ್ರೀತಿಯನ್ನು ನೆನಪು ಮಾಡಿಕೊಂಡು ಆತನ ನಡೆಸುವಿಕೆಯ ಅನುಭವದಲ್ಲಿ ಮುಂದೆ ಸಾಗುವಾಗ, ಕ್ರಿಸ್ಮಸ್ ಹಬ್ಬವು ನಮ್ಮ ಜೀವಿತಕ್ಕೆ ಎಂಥ ಸಂಭ್ರಮವನ್ನು ತಂದಿದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಮತ್ತು ದೇವರ ವಾಕ್ಯದ ಬಳಿಗೆ ನಾವು ಬರುವಾಗ, ಈ ದೇವರ ವಾಕ್ಯದಲ್ಲಿ ಇವತ್ತು ದೇವರು ನಮ್ಮ ಸಂಗಡ ಏನು ಮಾತನಾಡುತ್ತಾನೋ ಅದನ್ನು ಅರಿತವರಾಗಿದ್ದುಕೊಂಡು ಆ ಸಂದೇಶವನ್ನು ನಮ್ಮದಾಗಿ ಮಾಡಿಕೊಂಡು, ಕ್ರಿಸ್ಮಸ್ ಹಬ್ಬವು ನಮ್ಮ ಜೀವಿತಕ್ಕೆ ಹೊಸದಾದ ಚೈತನ್ಯವನ್ನು, ನಿರೀಕ್ಷೆಯನ್ನು ಕೊಡುವಂಥದ್ದಾಗಲಿ ಎಂಬುದಾಗಿ ದೇವರ ಬಳಿ ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನಕ್ಕೆ ಹೋಗುವಾಗ, ಪ್ರಿಯರೇ, ದೇವರ ವಾಕ್ಯದಲ್ಲಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆದದೆ: ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ಜನನದ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಆತನು ಈ ಭೂಮಿಗೆ ಬರುವಾಗ ದೀನನಾಗಿ ಬಂದನು. ದೇವಾದಿ ದೇವನಾಗಿದ್ದುಕೊಂಡು ನಮ್ಮನ್ನು ಪ್ರೀತಿಸಿ ನಮ್ಮ ಸ್ವರೂಪವನ್ನು ತನ್ನ ಮೇಲೆ ಧರಿಸಿಕೊಂಡು ಮಗುವಾಗಿ ಈ ಲೋಕಕ್ಕೆ ಬಂದನು. ಪ್ರಿಯರೇ, ನಮಗೆ ಚೆನ್ನಾಗಿ ಗೊತ್ತಿದೆ, ಭಾಳ ವರ್ಷಗಳಿಂದ ನಾವು ಇದನ್ನು ಕೇಳುತ್ತಾ ಬಂದಿದ್ದೇವೆ. ಆತನು ಹುಟ್ಟಿ ಬಂದಾಗ ಛತ್ರದಲ್ಲಿ ಆತನಿಗೆ ಸ್ಥಳವಿರಲಿಲ್ಲ. ಛತ್ರದ ಯಜಮಾನನು ಹೇಳಿರಬಹುದು, ನಿಮಗೆ ನನ್ನ ಛತ್ರದಲ್ಲಿ ಯಾವ ಕೋಣೆಯೂ ಇಲ್ಲ, ಸ್ಥಳ ಇಲ್ಲ ಎಂಬುದಾಗಿ. ಆದ್ದರಿಂದ ಮರಿಯಳು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಆತನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಅದೇ ನಾವು ಮತ್ತಾಯನ ಬರೆದ ಸುವಾರ್ತೆಗೆ ಹೋಗುವಾಗ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ: ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪ್ರಿಯರೇ, ಆಕೆ ಅಂದರೆ ಮರಿಯಳು ಒಬ್ಬ ಮಗನನ್ನು ಹೆತ್ತಳು. ಆ ಮಗನು ಯಾರಾಗಿದ್ದನೆಂಬುದಾಗಿ ನೋಡುವಾಗ, ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವಾತನು ಆಗಿದ್ದನು. ಆತನೇ ಲೋಕ ರಕ್ಷಕನು. ಲೋಕರಕ್ಷಕನು ಈ ಭೂಮಿಗೆ ಬಂದಾಗ, ಮಗುವಾಗಿ ಆತನು ಈ ಭೂಮಿಯಲ್ಲಿ ಹುಟ್ಟಿ ಬರುವಾಗ ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ.
ಎಂಥ ವಿಪರ್ಯಾಸ ನೋಡ್ರಿ. ಸೃಷ್ಟಿಕರ್ತನು ಈ ಭೂಮಿಗೆ ಬಂದಾಗ ಆತನ ಎಲ್ಲ ಸೃಷ್ಟಿಗಳು ಅಲ್ಲಿರಬೇಕಿತ್ತು. ಆದರೆ ಆತನಿಗೆ ಸ್ಥಳವಿರಲಿಲ್ಲ. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲರನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣ ಮೂಲವು ಪುರಾತನವೂ ಅನಾದಿಯೂ ಆದದ್ದು ಎಂಬುದಾಗಿ. ಪ್ರೀತಿಯುಳ್ಳ ವೀಕ್ಷಕರೇ, ಸಾಮಾನ್ಯವಾಗಿ ನಾವು ತಿಳಿದುಕೊಂಡದ್ದೇನೆಂದರೆ ಯೇಸು ಕ್ರಿಸ್ತನು ಕನ್ಯೆ ಮರಿಯಳಲ್ಲಿ ಹುಟ್ಟಿ ಬಂದನು ಎಂಬುದಾಗಿ. ಇದು ನಮಗೆ ಚೆನ್ನಾಗಿ ಗೊತ್ತು. ಅದು ಅನಾದಿಯಿಂದಲೂ ಆದದ್ದು. ಆತನು ಸೃಷ್ಟಿಕರ್ತನೂ ಆಗಿದ್ದಾನೆ. ಆತನು ಪ್ರಾರಂಭದಲ್ಲಿ ಇದ್ದನು. ಆತನು ದೇವಾದಿದೇವನಾಗಿದ್ದನು. ಆತನೇ ಮನುಷ್ಯಾವತಾರ ಹೊಂದಿದವನಾಗಿ ಈ ಭೂಮಿಗೆ ಬಂದನು. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥಕ್ಕೆ ಬರುವಾಗ 9ನೇ ಅಧ್ಯಾಯ 6ನೇ ವಚನದಲ್ಲಿ ಆತನ ಬಗ್ಗೆ ಈ ರೀತಿಯಾಗಿ ಬರೆದದೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ಎಂಬುದಾಗಿ. ಪ್ರಿಯರೇ, ಆತನ ಹೆಸರುಗಳ ಬಗ್ಗೆ ನಾವು ಕೇಳಿದೆವು. ಅದ್ಭುತವಾದ ಹೆಸರು ಆತನಿಗಿತ್ತು. ಸಾಮಾನ್ಯವಾಗಿ ನಾವೆಲ್ಲರೂ ಬಯಸುವಂಥ ಹೆಸರೇ ಸಮಾಧಾನದ ಪ್ರಭು. ಆತನ ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಬಂದನು. ಸಮಾಧಾನವಿಲ್ಲದ ಕತ್ತಲೆಯೊಳಗೆ ಜೀವಿಸುತ್ತಿದ್ದಂಥ ಈ ದುಷ್ಟ ಲೋಕಕ್ಕೆ ಅಂದು ಯೇಸು ಕ್ರಿಸ್ತನು ಮಗುವಾಗಿ ಈ ಲೋಕಕ್ಕೆ ಬಂದಾಗ ಆತನು ಸಮಾಧಾನದ ಪ್ರಭುವಾಗಿದ್ದನು. ಪ್ರಿಯರೇ, ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸಿ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಪ್ರಿಯರೇ, ಅನಾದಿಯಿಂದ ಇದ್ದಾತನು, ಸೃಷ್ಟಿಯಲ್ಲಿ ಇದ್ದಾತನು ಈ ಲೋಕಕ್ಕೆ ಬಂದಾಗ ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಎಂಬುದಾಗಿ. ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ ಧರ್ಮಶಾಸ್ತ್ರಕ್ಕೆ ಅಧೀನರಾದಂಥ ಆತನ ಜನರು, ಆತನ ಆರಿಸಿಕೊಂಡಂಥ ಜನಾಂಗ, ಅವರು ಆ ಧರ್ಮಶಾಸ್ತ್ರದಿಂದ ಬಿಡುಗಡೆ ಹೊಂದಬೇಕು. ಯಾಕಂದರೆ ಧರ್ಮಶಾಸ್ತ್ರಕ್ಕೆ ಪಾಪದಿಂದ ಬಿಡುಗಡೆ ಮಾಡುವ ಬಲ ಸಾಮರ್ಥ್ಯ ಇರಲಿಲ್ಲ. ತನ್ನ ಜನರನ್ನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಹೌದು, ಯೇಸು ಕ್ರಿಸ್ತನು ರಕ್ಷಕನಾಗಿ ಈ ಭೂಮಿಗೆ ಬಂದನು. ಪ್ರಿಯರೇ, 2024 ವರ್ಷಗಳು ಕಳೆದು ಹೋಗುತ್ತಾ ಇದೆ. ಅಂದು ರಕ್ಷಕನು ಈ ಭೂಮಿಗೆ ಬಂದಾಗ ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಮುಂದುವರೆದು ನಾವು ನೋಡುತ್ತೇವೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ, ಅಲ್ಲಿ ಈ ರೀತಿಯಾಗಿ ಬರೆದದೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಎಂಬುದಾಗಿ. ಪ್ರಿಯರೇ, ದೇವಾದಿದೇವನು ತನ್ನ ಎಲ್ಲ
ವೈಭವವನ್ನು, ತನ್ನ ಮಾನ, ಮಹಿಮೆ ಇದೆಲ್ಲವನ್ನು ಆತನು ತ್ಯಜಿಸಿ ಈ ಲೋಕಕ್ಕೆ ಬಂದನು. ತನ್ನನ್ನು ಬರಿದು ಮಾಡಿಕೊಂಡು ಎಂಬುದಾಗಿ ಆತನು ತನ್ನ ಮಹಿಮೆಯನ್ನು ಬದಿಗಿರಿಸಿದನು ಎಂಬುದಾಗಿ ಹೇಳುತ್ತಾ ಇಲ್ಲ. ತನ್ನನ್ನು ಬರಿದು ಮಾಡಿಕೊಂಡನು. ನಮಗಾಗಿ ಆತನು ಈ ಲೋಕಕ್ಕೆ ಬಂದನು. ಆದರೂ ಆತನು ದೇವಾದಿದೇವನಾಗಿದ್ದರೂ ಕೂಡ ಮನುಷ್ಯನಾಗಿ ಬಂದಾಗ ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ದೇವರ ನಡೆಸುವಿಕೆಯಿಂದ ಅದ್ಭುತವಾದ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆತನ ಈ ಭೂಮಿಗೆ ಹುಟ್ಟಿ ಬಂದಾಗ ಆತನಿಗೆ ಸ್ಥಳವಿರಲಿಲ್ಲ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 58ನೇ ವಚನವನ್ನು ನೋಡುವಾಗ, ಒಬ್ಬನು ತಾನು ಆತನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳಿದಾಗ ಯೇಸು ಅವನಿಗೆ ಹೇಳುತ್ತಾನೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಹೌದು ಪ್ರಿಯರೇ, ಆತನು ಈ ಭೂಮಿಯಲ್ಲಿ ಬೆಳೆದನು. ದೇವರು ತನಗೆ ಕೊಟ್ಟಂಥ ಸೇವೆಯನ್ನು ಆತನು ಮಾಡಿದನು. ತಂದೆಯ ಕೆಲಸವನ್ನು ಪೂರೈಸಿದನು. ಪಾಪಿಗಳಾದ ನಮಗೋಸ್ಕರ ಆತನು ಶಿಲುಬೆಯ ಕಂಬವನ್ನು ಏರಿದನು. ತನ್ನ ಪ್ರಾಣವನ್ನು ಕೊಟ್ಟನು. ಆತನು ಪ್ರಾಣ ಬಿಟ್ಟಾಗ ಆತನ ಶರೀರವನ್ನು ಇಡುವುದಕ್ಕೆ ಕೂಡ ಈ ಭೂಮಿಯಲ್ಲಿ ಸ್ಥಳವಿರಲಿಲ್ಲ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ ಹೀಗೆ ಹೇಳುತ್ತದೆ, ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು. ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಅದು ಯೋಸೇಫನ ಸಮಾಧಿಯಾಗಿತ್ತು. ಆ ಸಮಾಧಿಯಲ್ಲಿ ಯೇಸುವಿನ ಶರೀರವನ್ನು ಇಟ್ಟರು. ಪ್ರೀತಿಯುಳ್ಳ ದೇವಜನರೇ, ಹಲವು ವಾಕ್ಯಗಳು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಕ್ರಿಸ್ಮಸ್ ಹಬ್ಬದ ಸಂತೋಷದಲ್ಲಿ ನಾವಿರುವಾಗ ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಟ್ಟಿದ್ದೇವೆಯೋ? ಈ ಪ್ರಶ್ನೆಯನ್ನು ಈ ಸಂತೋಷದ ಸಮಯದಲ್ಲಿ ನಾವು ಹಾಕಿಕೊಳ್ಳೋಣವ? ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ನಮಗೆ ಬೇಕಾದ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಸಂತೋಷ ಪಡುತ್ತಾ ಇದ್ದೇವೆ, ಸಂಭ್ರಮ ಪಡುತ್ತಾ ಇದ್ದೇವೆ, ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆದರೆ ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಟ್ಟಿದ್ದೇವೆಯೋ? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಪ್ರಿಯರೇ, ಆತನು ತಟ್ಟುತ್ತಾ ಇದ್ದಾನೆ. ನಮ್ಮ ಜೀವಿತಕ್ಕೆ ಬರಲು, ನಮ್ಮ ಹೃದಯದಲ್ಲಿ ವಾಸ ಮಾಡಲು ನಾವು ಆತನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆಯೋ? ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಯಾವುದಕ್ಕೆ, ಯಾರಿಗೆ ಸ್ಥಳವನ್ನು ಕೊಟ್ಟಿದ್ದೇವೆ? ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾರಲ್ಲಿಯೂ ಇರಬಾರದು. ಪ್ರಿಯರೇ, ನಮ್ಮ ಹೃದಯದಲ್ಲಿ ಕ್ರಿಸ್ತನು ಇಲ್ಲದೆ ಅಪನಂಬಿಕೆ ಇದೆಯೋ? ಹೌದು ಪ್ರಿಯರೇ, ಅನೇಕ ಬಾರಿ ನಾವು ವಿಶ್ವಾಸಿಗಳು ಎಂಬುದಾಗಿ ಕರೆಸಿಕೊಂಡರೂ ನಮ್ಮ ಜೀವಿತದಲ್ಲಿ ಅಪನಂಬಿಕೆ ಇದೆ. ಕ್ರಿಸ್ತ ನಂಬಿಕೆ ಇಲ್ಲದೆ ಅಪನಂಬಿಕೆಯಿಂದ ನಾವು ಜೀವಿಸುತ್ತಾ ಇರುತ್ತೇವೆ. ಅಪನಂಬಿಕೆ ಯಾರಲ್ಲಿ ಇದೆಯೋ, ಅಂಥ ಹೃದಯ ಯಾರಲ್ಲಿ ಇದೆಯೋ ಅವರಲ್ಲಿ ದೇವರು ಇರುವುದೇ ಇಲ್ಲ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇರುವುದಾದರೆ ನಾವದನ್ನು ತೆಗೆದುಹಾಕುವವರು ಆಗಬೇಕು. ಎರಡನೇದಾಗಿ ನೋಡುವಾಗ, ನಮ್ಮ ಹೃದಯದಲ್ಲಿ ಏನಿದೆ ಎಂಬುದಾಗಿ ನೋಡುವಾಗ, ಯಾವುದಕ್ಕೆ ಸ್ಥಳ ಕೊಟ್ಟಿದ್ದೇವೆ ಎಂಬುದಾಗಿ ನೋಡುವಾಗ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದದಿಡಿನಿಂದಲೂ
ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು ಎಂಬುದಾಗಿ. ಪ್ರಿಯರೇ, ನಮ್ಮ ಹೃದಯದಲ್ಲಿ ಪ್ರಪಂಚದ ಚಿಂತೆಗಳು ಇರುತ್ತದೆ. ಅದಕ್ಕೆ ನಾವು ಸ್ಥಳ ಕೊಟ್ಟಿರುತ್ತೇವೆ. ದೇವರಿಗೆ, ರಕ್ಷಕನಿಗೆ ಸ್ಥಳ ಕೊಡುವ ಬದಲು ನಮ್ಮ ಹೃದಯದಲ್ಲಿ ಈ ಪ್ರಪಂಚದ ಎಲ್ಲ ಚಿಂತೆಗಳನ್ನು ತುಂಬಿಸಿಕೊಂಡು ನಾವು ದೇವರಿಂದ ದೂರವಾಗಿರುತ್ತೇವೆ. ಕ್ರಿಸ್ತನ ಬರೋಣ ನಾವು ನೆನೆಸದ ರೀತಿಯಲ್ಲಿ ಆಗುತ್ತೆ. ಒಂದು ವೇಳೆ ನಾವು ಈ ಚಿಂತೆಯಲ್ಲೇ ತುಂಬಿರುವುದಾದರೆ ನಾವು ಸೋತು ಹೋದವರು ಆಗಿರುತ್ತೇವೆ. ಪ್ರಿಯ, ನಮ್ಮ ಹೃದಯದಲ್ಲಿ ಏನಿದೆ? ಯಾರಿದ್ದಾರೆ? ಯಾಕೋಬನು ಬರೆಯುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ ಎಂಬುದಾಗಿ. ಪ್ರಿಯ, ನಮ್ಮ ಹೃದಯದಲ್ಲಿ ಮತ್ಸರ ಇದೆ, ಸುಳ್ಳು ಇದೆ. ಅದು ನಮ್ಮನ್ನು ಬಲವಾಗಿ ಬಂಧಿಸಿದೆ. ನಾವು ವಿಶ್ವಾಸಿಗಳು, ಕ್ರಿಸ್ತನವರು ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ಆದರೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಸುಳ್ಳು ಇರುತ್ತದೆ, ಮತ್ಸರ ಇರುತ್ತದೆ, ಹೊಟ್ಟೆ ಕಿಚ್ಚು ಇರುತ್ತದೆ. ಇದರೊಂದಿಗೆ ನಾವು ಜೀವಿಸುತ್ತಾ ಇರುತ್ತೇವೆ. ಒಂದು ಕಡೆ ಸಂಭ್ರಮ, ಒಂದು ಕಡೆ ಸಂತೋಷ, ಅದೇ ಇನ್ನೊಂದು ಕಡೆ ನಮ್ಮ ಹೃದಯದ ಒಳಗೆ ಮತ್ಸರ ತುಂಬಿರುತ್ತದೆ. ಪ್ರಿಯರೇ, ಸುಳ್ಳು ತುಂಬಿರುತ್ತದೆ. ಅದರಲ್ಲಿ ನಾವು ಜೀವಿಸುತ್ತಾ ಇರುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಹೃದಯದಲ್ಲಿ ಏನಿದೆ? ನಮ್ಮ ಹೃದಯದ ಪರಿಸ್ಥಿತಿ ಹಾಗಿದೆ. ಕೆಟ್ಟ ಆಲೋಚನೆಗಳನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ಅದನ್ನೇ ಆಲೋಚಿಸುತ್ತಾ, ಮನಸ್ಸಿನಲ್ಲಿ ಅದನ್ನೇ ಯೋಚನೆ ಮಾಡುತ್ತಾ ಜೀವಿಸ್ತಾ ಇರುತ್ತೇವೆ. ಕ್ರಿಸ್ಮಸ್ ಹಬ್ಬ ಸಂತೋಷ ಕೊಡುವಂಥದ್ದು, ಸಂಭ್ರಮ ಕೊಡುವಂಥದ್ದು. ಆದರೆ ಜೀವಿತ, ಹೃದಯ ಪರಿಸ್ಥಿತಿ ಹಾಗಿದೆ ಪ್ರಿಯರೇ. ರಕ್ಷಕನಿಲ್ಲದಂಥ ಜೀವಿತವಾಗಿದೆಯೋ? ಜಕರ್ಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ, ಧರ್ಮೋಪದೇಶವನ್ನು ಸೇನಾಧೀಶನಾದ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶನಾದ ಯೆಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು. ಪ್ರಿಯರೇ, ದೇವವಾಕ್ಯ ಸ್ಪಷ್ಟವಾಗಿ ಹೇಳಿದೆ, ವಜ್ರದಂತೆ ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡರು. ಹೌದು ಪ್ರಿಯರೇ, ದೇವರ ವಾಕ್ಯ ಎಷ್ಟು ಸಲ ಕೇಳಿದರೂ ಕೂಡ ನಾವು ನಮ್ಮ ಹೃದಯಕ್ಕೆ ಅದನ್ನು ತಂದುಕೊಳ್ಳುವುದಿಲ್ಲ. ನಾವು ಬದಲಾಗುವುದಿಲ್ಲ. ಅದೇ ಸ್ಥಿತಿಯಲ್ಲಿರ್ತೇವೆ. ದೇವರನ್ನು ಪ್ರೀತಿಸ್ತೇವೆ, ಆರಾಧಿಸ್ತೇವೆ, ಆದರೆ ಎಂದಿಗೂ ಬದಲಾಗದ ಹೃದಯದಲ್ಲಿ ಇರುತ್ತೇವೆ. ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮ, ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ನಾವು ಸ್ಥಾನ ಕೊಟ್ಟಿದ್ದೇವೆಯೋ? ಆತನು ನಮ್ಮ ಹೃದಯದಲ್ಲಿ ಇದ್ದಾನೋ? ನಮ್ಮ ಜೀವಿತದ ಯಜಮಾನನು ಆತನು ಆಗಿದ್ದಾನೋ ಪ್ರೇರೆ? ಹಾಗಾದರೆ ಆತನು ಹಾಗೆ ನಮ್ಮ ಜೀವಿತಕ್ಕೆ ಬರುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಓದುವುದಾದರೆ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ. ಹೌದು ಪ್ರೇರೆ, ಆತನು ನಮ್ಮಲ್ಲಿ ವಾಸ ಮಾಡೋದು ನಂಬಿಕೆಯ ಮೂಲಕ. ದೇವರು ಮೆಚ್ಚುವ ಕೆಲಸ ಏನೆಂದರೆ ಆತನು ಕಳುಹಿಸಿಕೊಟ್ಟ ಆತನನ್ನು ನಂಬುವುದೇ ಆಗಿದೆ. ಆದ್ದರಿಂದ ಈ ಕ್ರಿಸ್ಮಸ್ ಹಬ್ಬದ ಸಂತೋಷದಲ್ಲಿ ನಮ್ಮ ನಂಬಿಕೆ ಏನಾಗಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣವಾ? ನಾವು ಯೇಸು ಕ್ರಿಸ್ತನೊಬ್ಬನನ್ನೇ ನಂಬಿ ಜೀವಿಸ್ತಾ ಇದ್ದೇವೆಯೋ? ಆತ ನಮ್ಮಲ್ಲಿ ವಾಸ ಮಾಡಬೇಕಾದರೆ ಆತನನ್ನೇ ನಂಬಬೇಕು. ಆತ ನಮ್ಮ ಹೃದಯದೊಳಗೆ ಬರಬೇಕಾದರೆ ಆತನನ್ನೇ ನಂಬಬೇಕು. ಒಂದು ವೇಳೆ ಆತನು ಇಲ್ಲದಿದ್ದರೆ ಮುಂದೊಂದಿನ ಆತನು ನಮಗೆ ಹೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ನೀವು 21ನೇ ವಚನದಿಂದ 23ನೇ ವಚನದ ಓದುವುದಾದರೆ ಆತನು ಹೇಳಿದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಸ್ವಾಮಿ ಸ್ವಾಮಿ ಎಂದು ಹೇಳಿಕೊಂಡು ಅನೇಕ ಕೆಲಸಗಳು ನಾವು ಮಾಡಬಹುದು. ಆದರೆ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡದೆ ಇರುವುದಾದರೆ ನಾವು ಸೋತವರು ಆಗಿರುತ್ತೇವೆ. ಆತನು ಹುಟ್ಟಿ ಬಂದಾಗ ಈ ಭೂಮಿಯಲ್ಲಿ ಆತನಿಗೆ ಸ್ಥಳವಿರಲಿಲ್ಲ. ಈಗಲೂ ಆತನು ಕೇಳುತ್ತಾ ಇದ್ದಾನೆ,
ನಮ್ಮ ಜೀವಿತಕ್ಕೆ ಬರುವುದಕ್ಕಾಗಿ, ನಮ್ಮ ಹೃದಯದಲ್ಲಿ ಆತನು ನಿಲ್ಲುವುದಕ್ಕಾಗಿ. ಪ್ರಿಯರೇ, ನಾವು ಸ್ಥಳವನ್ನು ಕೊಟ್ಟಿದ್ದೇವೆಯೋ? ಈ ಸಂತೋಷ ಸಮಯದಲ್ಲಿ ಒಂದು ವಿಚಾರವನ್ನು ನೆನಪು ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ತಿರುಗಿ ಬರುತ್ತಾನೆ. ಆತನು ನ್ಯಾಯಾಧೀಶನಾಗಿ ಬರುತ್ತಾನೆ. ಅಂದು ಆತನು ಬಂದನು. ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಆತನ ಸ್ವಂತ ಜನರು ಆತನನ್ನು ತಿರಸ್ಕರಿಸಿದರು. ಆತನು ನಮಗೋಸ್ಕರ ಸತ್ತು ಎದ್ದು ಬಂದನು. ಆತನು ಪರಲೋಕದಲ್ಲಿ ಈಗಲೂ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. ಆತನು ತಿರುಗಿ ಬರುತ್ತಾನೆ. ಆತನಿಗೆ ನಾವು ಸ್ಥಳವನ್ನು ಕೊಟ್ಟಿದ್ದೇವೆಯೋ? ಒಂದು ವೇಳೆ ನಾವು ಸ್ಥಳವನ್ನು ಕೊಡದಿದ್ದರೆ ಆತನು ತಿರುಗಿ ಬರುವಾಗ ಆತನು ಹೇಳಬಹುದು, ನಿನಗೆ ನನ್ನ ರಾಜ್ಯದಲ್ಲಿ ಸ್ಥಳವಿಲ್ಲ ಎಂಬುದಾಗಿ. ಈ ಮಾತು ಬಹಳ ದುಃಖಕರವಾಗಿ ಅಂದು ನಮಗೆ ಕೇಳಿಸುತ್ತದೆ. ಪ್ರಿಯರೇ, ಈ ಜೀವಿತದಲ್ಲಿ ನಾವು ನಮ್ಮ ರಕ್ಷಕನಿಗೆ ಸ್ಥಳವನ್ನು ಕೊಡದೇ ಇದ್ದರೆ, ನಮ್ಮ ಹೃದಯವನ್ನು ಆತನಿಗೆ ಕೊಡದೇ ಇದ್ದರೆ, ಮುಂದೊಂದು ದಿನ ಆತನು ನ್ಯಾಯ ತೀರ್ಪಿನ ಸಮಯದಲ್ಲಿ ಹೇಳುತ್ತಾನೆ, ನಿನಗೆ ನನ್ನ ರಾಜ್ಯದಲ್ಲಿ ಸ್ಥಳವಿಲ್ಲ ಎಂಬುದಾಗಿ. ಪ್ರಿಯರೇ, ಮಹಾನ್ ದೇವಸೇವಕರಾದ ಸಾಧು ಸುಂದರ್ ಸಿಂಗ್ ಅವರ ಬಗ್ಗೆ ನೀವು ಕೇಳಿದ್ದೀರಿ. ಅವರು ಕ್ರಿಸ್ತ ನಂಬಿಕೆಗೆ ಬಂದಾಗ, ತನ್ನ ಜೀವಿತವನ್ನೇ ದೇವರಿಗೆ ಕೊಟ್ಟಾಗ, ಅವರನ್ನು ಆ ನಂಬಿಕೆಯಿಂದ ಬದಲಾಯಿಸಬೇಕು ಎಂಬುದಾಗಿ ಅವರ ಮನೆಯವರು ಭಾಳಷ್ಟು ಪ್ರಯತ್ನ ಪಟ್ಟರು. ಕೊನೆಗೆ ಒಂದು ದಿವಸ ಸಾಧು ಸುಂದರ್ ಸಿಂಗ್ ತನ್ನ ಕೋಣೆಯಲ್ಲಿರುವಾಗ ಅವರ ತಂದೆಯವರು ಒಬ್ಬ ಯೌವನಸ್ಥೆ ಸುಂದರ ಹುಡುಗಿಯನ್ನು ಅವರ ಕೋಣೆಗೆ ಕಳುಹಿಸಿಕೊಡುತ್ತಾರೆ. ಸಾಧು ಸುಂದರ್ ಸಿಂಗ್ ಅವರನ್ನು ಆ ನಂಬಿಕೆಯಿಂದ ಬದಲಾಯಿಸಬೇಕು ಎಂಬುದಾಗಿ. ಆವಾಗ ಸಾಧು ಸುಂದರ್ ಸಿಂಗ್ ಅವರು ಹೇಳುತ್ತಾರೆ, ನನಗಿರುವುದು ಒಂದೇ ಒಂದು ಹೃದಯ, ಅದನ್ನು ಈಗಾಗಲೇ ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದೇನೆ. ನಿನಗೆ ಕೊಡಲು ನನ್ನ ಹತ್ತಿರ ಬೇರೆ ಹೃದಯ ಇಲ್ಲ ಎಂಬುದಾಗಿ. ಪ್ರಿಯರೇ, ಇವತ್ತು ನಮ್ಮ ಸ್ಥಿತಿ ಹಾಗಿದೆ. ಸಂತೋಷ ಪಡುತ್ತಾ ಇದ್ದೇವೆ, ತಪ್ಪಲ್ಲ ಪ್ರಿಯರೇ. ಸಂಭ್ರಮ ಪಡುತ್ತಿದ್ದೇವೆ, ತಪ್ಪಲ್ಲ. ಆದರೆ ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೋ ಅಥವಾ ಈ ಲೋಕದ ಸಂಗತಿಗಳಿದೆಯೋ? ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿದ್ದಾನೋ ಅಥವಾ ನಮ್ಮ ಹೃದಯದಲ್ಲಿ ದುರಾಲೋಚನೆ, ಮಾಂಸದ ಕ್ರಿಯೆಗಳು ಇದೆಯೋ? ಪರೀಕ್ಷೆ ಮಾಡಿಕೊಳ್ಳೋಣವ. ನಮಗಾಗಿ ಈ ಲೋಕಕ್ಕೆ ಬಂದಂಥ ನಮ್ಮ ರಕ್ಷಕನು ತಿರುಗಿ ಆತನು ಈ ಭೂಮಿಗೆ ಬರುತ್ತಾನೆ, ನ್ಯಾಯಾಧೀಶನಾಗಿ ಬರುತ್ತಾನೆ. ಅದಕ್ಕಾಗಿ ಪೌಲನು ಬರೆಯುತ್ತಾನೆ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು ಎಂಬುದಾಗಿ. ಎಂಥ ಅದ್ಭುತವಲ್ಲವೇ ಪ್ರಿಯರೇ? ದೇವರಿಂದ ದೂರವಾಗಿದ್ದಂಥ ಪೌಲನು ದೇವರ ಬಳಿಗೆ ಬಂದಾಗ, ತನ್ನ ಜೀವಿತವನ್ನು ಆತನಿಗೆ ಕೊಟ್ಟಾಗ, ಆತನ ಹೃದಯದಲ್ಲಿ ದೇವರ ಪ್ರಕಾಶವು ಒಳಿಯಿತು. ಅದು ಇತರರಿಗೆ ತಿಳಿಯಿತು. ಅದರಂತೆ ನಮ್ಮ ಒಬ್ಬೊಬ್ಬರ ಜೀವಿತವನ್ನು ದೇವರು ಕೇಳುತ್ತಾ ಇದ್ದಾನೆ, ನಿನ್ನ ಹೃದಯವನ್ನು ನನಗೆ ಕೊಡು ಎಂಬುದಾಗಿ. ಪ್ರೇರಿ ಕೃಪಾಗಳಿಗೆಯಲ್ಲಿ ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯವನ್ನು ಆತನಿಗೆ ಕೊಡೋಣವ. ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋಣವ. ಆತನ ಪ್ರಕಾಶವು ನಮ್ಮೊಳಗೆ ಬರುತ್ತದೆ, ಹೊಸ ಬೆಳಕು ನಮಗೆ ಸಿಗುತ್ತದೆ. ಆ ಬೆಳಕಿನಲ್ಲಿ ನಾವು ಜೀವಿಸುವಾಗ ಇತರರು ಕ್ರಿಸ್ತನ ಬೆಳಕನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಯಾವಾಗ ಯೇಸು ಕ್ರಿಸ್ತನು ನಮ್ಮ ಒಳಗೆ ಬರುತ್ತಾನೋ ಅದೇ ನಿಜವಾದ ಕ್ರಿಸ್ಮಸ್ ಆಗಿರುತ್ತದೆ. ಪ್ರಿಯರೇ, ಒಂದು ವೇಳೆ ಈ ಕೃಪಾಗಳಿಗೆಯಲ್ಲಿ ನೀವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರುವುದಾದರೆ ಕ್ರಿಸ್ತನ ಬೆಳಕಾಗಿ ಪ್ರಜ್ವಲಿಸಿರಿ. ಒಂದು ವೇಳೆ ಯಾರಾದರೂ ಇಲ್ಲಿವರೆಗೆ ಕ್ರಿಸ್ತನ ಅಂಗೀಕರಿಸಿಕೊಳ್ಳದೇ ಇರುವುದಾದರೆ, ನಿಮ್ಮ ಹೃದಯವನ್ನು ಆತನಿಗೆ ಕೊಡದೇ ಇರುವುದಾದರೆ, ಈ ಕೃಪಾಗಳಿಗೆಯಲ್ಲಿ ನಿಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡಿರಿ. ಆತನ ಬೆಳಕನ್ನು ಹೊಂದಿಕೊಳ್ಳ್ರಿ. ಆತನ ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ. ನಿಜವಾಗಿಯೂ ಮಹಿಮೆಯ ಜೀವಿತ ಜೀವಿಸುವುದಕ್ಕೆ ಆತನು ಸಹಾಯ ಮಾಡುತ್ತಾನೆ. ಆತನ ಬೆಳಕು ನಿಮ್ಮಲ್ಲಿ ಪ್ರಜ್ವಲಿಸಲಿ. ನಾವೆಲ್ಲೊಟ್ಟಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ
ಸ್ಥಳವೇ ಇರಲಿಲ್ಲ. ಆದರೆ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ನಿನ್ನನ್ನೇ ಸಮರ್ಪಿಸಿಕೊಂಡು ನಮ್ಮನ್ನು ಪಾಪದಿಂದಲೂ ಪಾಪ ಕತ್ತಲೆಯಿಂದಲೂ ಬಿಡಿಸಿದ್ದಿ. ಈಗಲೂ ನಮಗೋಸ್ಕರ ನಿನ್ನ ವಾಕ್ಯದ ಮೂಲಕ ಮಾತನಾಡುತ್ತಾ ಇದ್ದಿ. ದೇವರೇ, ನಿನಗೆ ಸ್ತೋತ್ರ. ಯೇಸುವೇ, ನಮ್ಮೊಳಗೆ ಬಾ ಸ್ವಾಮಿ. ನಮ್ಮ ಜೀವಿತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ಬೆಳಕು ನಮ್ಮಲ್ಲಿ ಪ್ರಜ್ವಲಿಸಲಿ. ನಿನ್ನ ವಾಕ್ಯಕ್ಕನುಸಾರವಾಗಿ ನಾವು ನೀನು ನಮ್ಮ ಜೊತೆ ಇದ್ದಿ ಎಂಬ ಆ ಸಂತೋಷದಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ಮತ್ತು ಇತರರು ಕೂಡ ಈ ಮೂಲಕ ನಿನ್ನ ಪ್ರೀತಿಯನ್ನು ಕಾಣುವಂತೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಪ್ರತಿಯೊಬ್ಬರ ಹೃದಯದಲ್ಲಿ ನೀನಿದ್ದುಕೊಂಡು ಸ್ವಾಮಿ ನಿನ್ನ ಬೆಳಕಿನಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ಅದುವೇ ನಿಜವಾದ ಕ್ರಿಸ್ಮಸ್. ಆದ್ದರಿಂದ ಈ ಸಂತೋಷ ಈ ರೀತಿಯಾಗಿ ಮುಂದೆ ಸಾಗುವುದಕ್ಕೆ ಸಹಾಯವಾಗಲಿ. ಪ್ರತಿಯೊಬ್ಬರೂ ನಿನ್ನ ಬೆಳಕಿನಲ್ಲಿ ಜೀವಿಸುತ್ತಾ ನಿನ್ನನ್ನೇ ಎದುರು ನೋಡುವುದಕ್ಕೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ರಕ್ಷಕನು ಈ ಲೋಕದಲ್ಲಿ ಹುಟ್ಟಿ ಬಂದಾಗ ಆತನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಆತನ ಶರೀರವನ್ನು ಸಮಾಧಿ ಮಾಡಲು ಇನ್ನೊಬ್ಬರ ಸ್ಥಳ ನೀಡಬೇಕಾಯಿತು. ಎಂಥ ವಿಪರ್ಯಾಸ ಅಲ್ವಾ? ಪ್ರಿಯರೇ, ನಮ್ಮ ರಕ್ಷಕನಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟು ಆತನನ್ನು ಸ್ವೀಕರಿಸಿದರೆ ಪರಲೋಕದಲ್ಲಿ ಆತನೊಂದಿಗೆ ನಾವು ಇರ್ತೇವೆ. ಇಲ್ಲವಾದರೆ ನಾವು ಹೊರಗೆ ಇರ್ತೇವೆ. ಆದ್ದರಿಂದ ಈ ಸಂತೋಷದ ದಿನದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಬೆಳಕಿನ ಜೀವಿತವನ್ನು ನಾವು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ಹಿಂದೆ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.